ಖ್ಯಾತ ನಟ ರಾಕೇಶ್ ಪೂಜಾರಿ ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಕೊನೆಯುಸಿರೆಳೆದಿದ್ದಾರೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಗೆಳೆಯ ಮೆಹಂದಿ ಕಾರ್ಯಕ್ರಮ ವೇಳೆ ಇದೀಗ ಹೃದಯಾಘಾತವಾಗಿದೆ. ಉಡುಪಿಯ ನಿಟ್ಟೆ ಬಳಿ ನಡೆಯುತ್ತಿದ್ದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಹೃದಯಾಘಾತದಿಂದ ಕಳೆದ ರಾತ್ರಿ ಕುಸಿದು ಬಿದ್ದಿದ್ದ ರಾಕೇಶ್ ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಹೃದಯಾಘಾತದಿಂದ ಕಳೆದ ರಾತ್ರಿ ಕುಸಿದು ಬಿದ್ದಿದ್ದ ರಾಕೇಶ್ ಆಸ್ಪತ್ರೆಗೆ ದಾಖಲಿಸಿದ್ರೂ ಕೂಡ ಚಿಕಿತ್ಸೆ ಫಲಿಸದೆ ರಾಕೇಶ್ ನಿಧನ ಹೊಂದಿದ್ದಾರೆ. ಇನ್ನು ವಿಶ್ವರೂಪಿಯಂತೆ ಫೇಮಸ್ ಆಗಿದ್ದ ರಾಕೇಶ್ ಇದೀಗ ಇಹಲೋಕವನ್ನು ತ್ಯಜಿಸಿದ್ದಾರೆ. ಬಣ್ಣ ಲೋಕದಲ್ಲಿದ್ದರೂ ಕಾಮಿಡಿ ಕಿಲಾಡಿ ಮೂಲಕ ಫೇಮಸ್ ಆಗಿದ್ರು. ಸೊ ಇಂತಹ ವ್ಯಕ್ತಿ ಹೃದಯಾಘಾತದಿಂದ ಕಳೆದ ರಾತ್ರಿ ಕುಸಿದು ಬಿದ್ದು ಸಾವನ್ನಪ್ಪಿರುವಂಥದ್ದು. ನಿಜಕ್ಕೂ ರಾಕೇಶ್ ಅಂತಂದರೆ ಕಾಮಿಡಿ ಕಿಲಾಡಿಯಲ್ಲಿ ಅಷ್ಟು ಜನ ಅವರನ್ನು ಇಷ್ಟಪಡ್ತಾ ಇದ್ರು. ಆದರೆ ಅವರ ಕಾಮಿಡಿ, ಅವರ ನಗಿಸೋ ಅಂಥದ್ದು, ಅವರ ಹಾಸ್ಯಕ್ಕೆ ಎಲ್ಲರೂ ಫಿದಾ ಆಗಿದ್ರು. ಒಂಥರ ಅಚ್ಚುಮೆಚ್ಚಿನ ಹುಡುಗ ಅಂತಲೇ ಹೇಳ್ಬೋದಾಗಿತ್ತು. ಆದರೆ ಇವತ್ತು ಈ ರೀತಿಯಾದಂತಹ ಸುದ್ದಿಯನ್ನು ಕೇಳ್ತಾ ಇರುವಂಥದ್ದು ನಿಜಕ್ಕೂ ಇದು ದುರಂತವೇ ಸರಿ. ಹೃದಯಾಘಾತದಿಂದ ನಿಜಕ್ಕೂ ಇವರು ಇಹಲೋಕವನ್ನು ತ್ಯಜಿಸಿದ್ದಾರಾ ಅನ್ನೋದು ಒಮ್ಮೊಮ್ಮೆ ಎಲ್ಲರಿಗೂ ಶಂಕೆ ವ್ಯಕ್ತವಾಗುತ್ತೆ. ಆದರೆ ಖಂಡಿತವಾಗ್ಲೂ ಇವರನ್ನ ನೋಡಿ, ಹೃದಯಾಘಾತ ಆದ ತಕ್ಷಣ ಇವ್ರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾರೆ. ಆದರೂ ಕೂಡ ಅಲ್ಲಿ ಚಿಕಿತ್ಸೆ ಫಲಿಸದೆ ಇವತ್ತು ಸಾವನ್ನಪ್ಪಿರುವಂಥದ್ದು. ಬಣ್ಣ ಲೋಕದಲ್ಲಿದ್ದರೂ ಕೂಡ ಕಾಮಿಡಿ ಕಿಲಾಡಿ ಏನಿದೆ ಅದ್ರ ಮುಖಾಂತರ ಒಳ್ಳೆ ಹೆಸರನ್ನು ಮಾಡಿದರು. ಆದರೆ ಇವತ್ತು ಈ ರೀತಿಯಾಗಿ ಎಷ್ಟೋ ಅಭಿಮಾನಿಗಳು ಅವರ ಆಕ್ರಂದವನ್ನು ಮುಗಿಲು ಮುಡ್ತಾ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಶಾಂತಿ ಸಿಗಲಿ.